ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಒಂದೇ ಒಂದು ಸುವರ್ಣ ಅವಕಾಶ. ಬಹಳ ದಿನಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಯಾವಾಗ ನಾವು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು ಅಂತ. ಸೊ ಸ್ಕ್ರೀನ್ ಮೇಲೆ ನಂಬರ್ಸ್ ಕೂಡ ಬರ್ತಾ ಇದೆ, ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಭದ್ರ ಯೋಗ ಅಂತಂದ್ರೇನು ಅಥವಾ ಬುಧಾದಿತ್ಯ ಯೋಗ ಅಂತಂದ್ರೇನು, ಇದು ನಮ್ಮ ಜಾತಕದಲ್ಲಿ ಇದೆಯಾ ಅಂತ ಹೇಗೆ ತಿಳ್ಕೊಳ್ಳುವಂಥದ್ದು, ಇನ್ನು ಅದು ಯಾವ ಮನೆಯಲ್ಲಿ ಇರಬೇಕಾಗತ್ತೆ ಕುಂಡಲಿನಲ್ಲಿ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರು ತಿಳಿಸ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳುವಂಥ ಭದ್ರ ಯೋಗ, ಬುಧ ಆದಿತ್ಯ ಯೋಗ ಇದ್ರೆ ಫಲಗಳೇನು? ಜಾತಕವನ್ನು ಹಿಡಿದು ನೋಡಿದಾಗ ಈ ಬುಧಾದಿತ್ಯ ಯೋಗ, ಭದ್ರ ಯೋಗ ಬಹಳ ಪ್ರಮುಖವಾಗಿರೋ ಪಾತ್ರ ವಹಿಸುತ್ತೆ. ಅಂತಹ ಪ್ರಮುಖವಾಗಿರೋ ಪಾತ್ರವನ್ನು ವಹಿಸೋ ಈ ಭದ್ರ ಯೋಗ, ಬುಧಾದಿತ್ಯ ಯೋಗ ಏನೆಲ್ಲ ತಂದು ಕೊಡುತ್ತೆ ಅಂತಂದರೆ, ಅವರಿಗೆ ಉತ್ತಮ ಜ್ಞಾನಾರ್ಜನೆ, ಒಳ್ಳೆ ವಿದ್ಯಾಪ್ರಾಪ್ತಿ ಇರುತ್ತೆ ಅವರಿಗೆ, ಜೊತೆಗೆ ವಿದೇಶ ಪ್ರಯಾಣವೂ ಅವರಿಗಿರುತ್ತೆ. ಸೊ ಫಾರಿನ್ ಟ್ರಾವೆಲ್ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ಆಮೇಲೆ ಸರ್ಕಾರಿ ಸೆಕ್ಟ್ರಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳೋದು ಅಥವಾ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡೋದು, ಅಂದರೆ ಟೆಂಡರ್ ತಗೊಂಡು ಈ ರೀತಿಯಾಗಿ, ಅಥವಾ ಪೊಲಿಟಿಕಲ್ಗೆ ಜಾಯ್ನ್ ಆಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಈ ಬುಧಾದಿತ್ಯ ಯೋಗ, ಭದ್ರ ಯೋಗ ನಿಮಗೆ ತಂದು ಕೊಡ್ತಕ್ಕಂತಹದ್ದು. ಜಾತಕದಲ್ಲಿ ಎಲ್ಲಿ ಇದ್ದರೆ ಇವು ಕೇಂದ್ರಗಳು ಅಂತ. ಕೇಂದ್ರ ಅಂತಂದರೆ ಜಾತಕದಲ್ಲಿ ಈ ಒಂದು ಯೋಗಕ್ಕೆ 4, 7, 10 ಲಗ್ನದಿಂದ 4ನೇ ಮನೆ, ಲಗ್ನದಿಂದ 7ನೇ ಮನೆ, ಲಗ್ನದಿಂದ 10ನೇ ಮನೆ, ಇವರಿಗೆ ಭದ್ರ ಯೋಗ. ಬುಧ ಇದಾರೋ ಚೆಕ್ ಮಾಡಿಕೊಂಡ್ರೆ ಎಸ್, ಆ ಫಲಗಳನ್ನು ಕೊಡುವಂಥದ್ದು. ಅಥವಾ ಮೂಲ ತ್ರಿಕೋನಗಳಾಗಬಹುದು ಅಥವಾ ಕೇಂದ್ರಗಳಾಗಬಹುದು. ಕೇಂದ್ರಗಳಲ್ಲಾದರೂ ಇರಬೇಕು ಅಥವಾ ಮೂಲ ತ್ರಿಕೋನಗಳಲ್ಲಾದರೂ ಕೂಡ ಇವಿರಬೇಕು. ಮೂಲ ತ್ರಿಕೋನ ಅಂದರೆ 159 ಆ ರೀತಿಯಾಗಿ ಕೂಡ ಇತ್ತು ಅಂತಂದರೆ ಈ ಯೋಗ ಅವರಿಗೆ ಅಪ್ಲೈ ಆಗುವಂಥದ್ದು. ಈ ಯೋಗ ಅಪ್ಲೈ ಆಗಿರೋ ವ್ಯಕ್ತಿಗಳು ಹೇಗಿರ್ತಾರೆ ಅಂತಂದರೆ ಇಂಥದ್ರಲ್ಲಿ ಇರ್ತಾರೆ ಅವರು. ಒಳ್ಳೆಯ ವಿದ್ಯಾಪ್ರಾಪ್ತಿ ಇರುತ್ತೆ, ಅವರ ಜ್ಞಾನಾರ್ಜನೆ ಅವರಿಗೆ ಹೇಗೆ ಉಪಯೋಗ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಅಂತಹ ಯೋಗಗಳಿರ್ತಕ್ಕಂಥವರು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು. ನಾನು ಎಲ್ಲೋ ಒಂದು ಕಡೆ ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು. ಆಮೇಲೆ ಅವ್ರ ವಾಕ್ ಚೆನ್ನಾಗಿರ್ತಕ್ಕಂತಹದ್ದು, ಅದ್ಭುತವಾಗಿ ಇನ್ನೊಬ್ಬರ ಬೆಳವಣಿಗೆಯನ್ನು ಪ್ರೋತ್ಸಾಹ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಒಳ್ಳೆಯ ಗುಣಗಳಿಂದ ಇರತಕ್ಕಂತಹದ್ದು. ಎಲ್ಲೋ ಒಂದು ಕಡೆ ವಿಶೇಷವಾಗಿ ಇವರಿಗೆ ನಾಯಕನ ಗುಣಗಳು, ನಾಯಕತ್ವದ ಗುಣಗಳು ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡ್ಬಿಡ್ತಾರೆ ಇವರು, ಈ ಯೋಗ ಇರ್ತಕ್ಕಂಥದ್ದು. ಇದರಿಂದಲೇ ಅವರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡೋದು ಶತಸಿದ್ಧ ಕೊಡುತ್ತಾರೆ. ಅಂತಹ ಯೋಗಗಳನ್ನು ನೀವು ಕಂಡುಹಿಡಬೇಕಾದ್ರೆ ನಿಮ್ಮ ಜಾತಕ ರೀತ್ಯ ಇರತಕ್ಕಂತಹದ್ದು. ಇವರು ಹೆಸರು ಬೇಳೆ ಮತ್ತು ಸೂರ್ಯನ ಸಂಬಂಧಪಡ್ತಕ್ಕಂತಹ ಗೋಧಿಯನ್ನು ಆವಾಗ ದಾನ ಮಾಡ್ತಿದ್ದಾಗ ಮತ್ತು ರೈಸ್ ಆಗ್ತಾ ಇರ್ತಕ್ಕಂತಹದ್ದು ಜಾತಕ ರೀತ್ಯ ನಿಮ್ಮ ಅಕೌಂಟಿಗೆ. ಎಲ್ಲೋ ಒಂದು ಕಡೆ ನೀವು ಮಾಡಬೇಕಾದ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅಡೆತಡೆ ಬಂದುಬಿಡ್ತಕ್ಕಂಥದ್ದು ಇರುತ್ತೆ. ಈಗ ನಾನು ಹೇಳಿರೋ ಇಷ್ಟರಲ್ಲೂ ಕೂಡ ಅದಕ್ಕೆ ತುಲಾಭಾರವನ್ನು ಕೂಡ ಮಾಡ್ಕೊಳ್ತಾರೆ. ಯಾವ ರೀತಿ? ಗೋಧಿ ಮತ್ತು ಹೆಸರು ಕಾಳನ್ನು ತುಲಾಭಾರವನ್ನು ಮಾಡಿಕೊಂಡು, ಪಾಪ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಹೋಗಿರ್ತಾರೆ, ಅರ್ಧಂಬರ್ಧ ಕೆಲಸ, ಅವ್ರ ಕೆಲಸ ಆಗಬೇಕು, ಆಗ್ತಿರಲ್ಲ. ಬಟ್ ಯೋಗ ಇದೆ, ಡಿಗ್ರಿ ಇದೆ, ಪರ್ಸೆಂಟೇಜ್ ಕಡಿಮೆ ಇದ್ದರೆ ಎಂತ ಮಾಡೋದು? ಆವಾಗ ಇವ್ರಿಗೆ ಅಪ್ಲೈ ಆಗ್ತಕ್ಕಂತಹದ್ದು ಬುಧರ ಮತ್ತು ಸೂರ್ಯನ ಕೃಪೆಗೆ ನೀವು ಒಳಗಾಗಬೇಕಾದ್ರೆ ಈ ಧಾನ್ಯಗಳನ್ನು ತುಲಾಭಾರ ಮಾಡಿಕೊಂಡಾಗ ಭದ್ರಯೋಗ ನಿಮಗೆ ಸುಭದ್ರವಾಗಿರುವಂಥದ್ದು. ಬುಧಾದಿತ್ಯ ಯೋಗ ನಿಮಗೆ ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡೋಂಥ ಯೋಗಗಳಿವೆ. ಖಂಡಿತ ಗುರುಗಳೇ, ಇವತ್ತಿನ ಒಂದು ವಿಡಿಯೋನಲ್ಲಿ ಈ ಭದ್ರ ಯೋಗ ಅಂತಂದ್ರೇನು, ಜೊತೆಗೆ ಬುಧಾದಿತ್ಯ ಯೋಗ ಅಂತಂದ್ರೇನು, ಯಾವ ರೀತಿಯಾಗಿರುವಂತಹ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.